ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜೆಸಿಲ್ ಡಿಸೋಜ. ನೀವು ಇಲ್ಲಿ ತನಕ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ. ಫೈನಲಿ ಬಾಬಾ ಬಂದ್ರು. ಕೈಯಲ್ಲಿ ಇಷ್ಟು ನೂರಾರು ಪುಟಗಳ ಫೈಲ್ ಅನ್ನ ಇಟ್ಕೊಂಡು ಬಾಂಬ್ ಹಾಕ್ತೀನಿ ಅಂತ ರಾಹುಲ್ ಬಾಬಾ ಬಂದ್ರು. ಆದ್ರೆ ಆ ಬಾಂಬ್ ಡಮ್ ಅನ್ನೋ ಬದಲು ಟುಸ್ ಆಗಿ ಹೋಗಿದೆ. ಸಾಕ್ಷಿ ಇದೆ ನನ್ನ ಹತ್ರ, ಚುನಾವಣೆಯಲ್ಲಿ ಮತಕಲ್ಲಾಟ ಆಗ್ತಾ ಇದೆ ಅಂತಿದ್ದ ರಾಹುಲ್ ಗಾಂಧಿ ಈಗ ಜನರ ಮುಂದೆ ಎಲ್ಲವನ್ನ ಕೂಡ ಬಯಲು ಮಾಡಿದ್ದಾರೆ. ರಾಹುಲ್ ಗಾಂಧಿಯ ಆರೋಪ ಏನಂದ್ರೆ ಬಿಹಾರದಲ್ಲಿ SIR ಮಾಡ್ತಾ ಇದ್ದಾರೆ. ಬಿಹಾರದಲ್ಲಿ 65 ಲಕ್ಷ ನಕಲಿ ಮತದಾರರ ಪಟ್ಟಿ ಇದೆ ಅನ್ನೋದು. ರಾಹುಲ್ ಗಾಂಧಿ ಯಾವುದನ್ನ ಆಟಮ್ ಬಾಂಬ್ ಅಂತಿದ್ರೋ ಅದನ್ನ ಆಲ್ರೆಡಿ ಎಲೆಕ್ಷನ್ ಕಮಿಷನ್ ಸುಪ್ರೀಂ ಕೋರ್ಟ್ ನಲ್ಲಿ ಆಲ್ರೆಡಿ ಹೇಳ್ತು. ರಾಹುಲ್ ಗಾಂಧಿಯ ಆಟಮ್ ಬಾಂಬ್ಗಳು ಹೇಗೆ ಟುಸ್ ಆಯ್ತು ಅನ್ನೋದನ್ನ ನಾವು ನಿಮಗೆ ಹೇಳ್ತೀವಿ. ರಾಹುಲ್ ಗಾಂಧಿ ಹಾಕಿದ ಮೊದಲ ಆಟಮ್ ಬಾಂಬ್. Our constitution, everything that our constitution stands for is based on the fact that one person gets one vote, right? And so when we are looking at elections in India, the fundamental most important thing is how secure is that idea of one man, one vote? Are the right people being allowed to vote? Are fake people being added to the voter list? And is the voter list true or not? ಒಬ್ಬ ವ್ಯಕ್ತಿಗೆ ಕೊಡುವ ಮತದಾನದ ಹಕ್ಕು ಸರಿ ಇದೆಯಾ ಅಥವಾ ಒಬ್ಬ ನಕಲಿ ಮತದಾರರಿಗೆ ಆ ಹಕ್ಕನ್ನ ಕೊಟ್ಟಿದ್ದೀರಾ? ವೋಟರ್ ಲಿಸ್ಟ್ ಅನ್ನೋದು ಎಷ್ಟು ನಿಜ, ಎಷ್ಟು ಸುಳ್ಳು ಅನ್ನೋದು ರಾಹುಲ್ ಗಾಂಧಿ ಹೇಳ್ತಾರೆ. ಇದೇ ಮಾತನ್ನೇ ಅಲ್ವಾ ಎಲೆಕ್ಷನ್ ಕಮಿಷನ್ 2 ತಿಂಗಳ ಮುಂಚೆ ಹೇಳಿದ್ದು. ಇಡೀ ದೇಶದಲ್ಲಿ ಮತದಾರರ ಪಟ್ಟಿಯಲ್ಲಿ ಅಕ್ರಮ ನಡೀತಾ ಇದ್ದ ಹಂಗೆ ಕಾಣಿಸ್ತಾ ಇದೆ. ಸೊ SIR ಅಂದ್ರೆ ಈ ಮತದಾರರ ಪಟ್ಟಿಯ ಪರಿಷ್ಕರಣೆ ಮಾಡ್ತೀವಿ ಅಂತ ಎಲೆಕ್ಷನ್ ಕಮಿಷನ್ನೇ ಹೇಳ್ತು. ಚುನಾವಣೆ ಆಯೋಗ ಮೊದಲು ಈ ಕೆಲಸವನ್ನ ಮಾಡ್ತಾ ಇತ್ತು, ಆದ್ರೆ ರೀಸೆಂಟ್ ಆಗಿ ಪರಿಷ್ಕರಣೆ ನಡೀಲಿಲ್ಲ. ಹೀಗಾಗಿ ಇದು ಆಗ್ಲೇಬೇಕು. ಫೇಕ್ ವೋಟರ್ಸ್ ಗಳನ್ನ ಹಿಡಿತೀವಿ ಅಂತ ಹೇಳ್ತಾ ಇತ್ತು. ಬಿಹಾರ ಒಂದರಲ್ಲೇ 65 ಲಕ್ಷ ಫೇಕ್ ವೋಟರ್ಸ್ ಗಳ ಲಿಸ್ಟ್ ತೆಗೆದು ಸುಪ್ರೀಂ ಕೋರ್ಟ್ಗೆ ಕೊಡಲಾಗಿದೆ. ಅದರಲ್ಲಿ 22,34,000 ಜನ ಆಲ್ರೆಡಿ ಸಾವನ್ನಪ್ಪಿದ್ದಾರೆ. 36,26,000 ಜನ ಬಿಹಾರದಿಂದ ಪರ್ಮನೆಂಟ್ ಆಗಿ ಹೊರಗಡೆ ಹೋಗಿದ್ದಾರೆ ಅಥವಾ ಅವರು ಮೊದಲಿದ್ದ ಜಾಗದಲ್ಲಿ ಇಲ್ಲ. 7,01,000 ಜನ 2 ಕಡೆ ವೋಟಿಂಗ್ ಮಾಡ್ತಾ ಇದ್ದಾರೆ. ಇದನ್ನ SIR ನಿಂದ ಪತ್ತೆ ಮಾಡಿ ಆ ವೋಟರ್ಸ್ ಗಳನ್ನ ತೆಗೆದು ಹಾಕ್ಬೇಕು ಅಂತ ಚುನಾವಣೆ ಆಯೋಗ ಹೇಳ್ತಾ ಇದೆ. ಇದರಿಂದ ರಾಹುಲ್ ಗ್ಯಾಂಗ್ಗೆ ಸಮಸ್ಯೆ ಶುರುವಾಗಿದೆ. ಅದಕ್ಕೆ ಮತ್ತೆ ಹೇಳ್ತಾರೆ ರಾಹುಲ್ ಗಾಂಧಿ. So for some time now, there has been suspicion among the public based on a couple of points. Anti-incumbency is something that hits every single party in every single democracy. But for some reason, the BJP is the only party in a democratic framework that basically does not suffer this idea of anti-incumbency. That was the first thing. ನಮ್ಗೆ ಮತಕಲ್ಲಾಟನ ಅನುಮಾನ ಯಾವಾಗ ಶುರುವಾಯಿತು ಅಂದ್ರೆ ಭಾರತದ ಪ್ರಜಾಪ್ರಭುತ್ವದಲ್ಲಿ ಯಾವ ಪಕ್ಷ ಅಧಿಕಾರದಲ್ಲಿರುತ್ತೋ ಸರ್ಕಾರದ ವಿರುದ್ಧ ಮತದಾನ ನಡೆಯುತ್ತೆ. ಆದ್ರೆ ಇದು ಮೋದಿ ಅವರ ವಿಷಯದಲ್ಲಿ, ಬಿಜೆಪಿಯ ವಿಷಯದಲ್ಲಿ ಯಾಕೆ ಇಫೆಕ್ಟ್ ಆಗಿಲ್ಲ ಅಂತ ಯೋಚಿಸಿದ್ದಾರಂತೆ. ಎಲ್ಲೋ ಏನೋ ಮಿಸ್ ಹೊಡೆದಿದೆ ಅಂತ ಅನ್ಸ್ತಾ ಇದೆ. ಇದರ ಜೊತೆಗೆ ಇನ್ನೊಂದು ಅನುಮಾನ ಕೂಡ ಇದೆ ಅಂತೆ. ಎಕ್ಸಿಟ್ ಪೋಲ್ ನ ವಿರುದ್ಧವೇ ರಿಸಲ್ಟ್ ಬರುತ್ತೆ. ಆದ್ರೆ ಇಲ್ಲಿ ಎಕ್ಸಿಟ್ ಪೋಲ್ ನಲ್ಲಿ ಇದ್ದಂತೆ ರಿಸಲ್ಟ್ ಬರ್ತಾ ಇದೆ ಹೇಗೆ? ಬಿಜೆಪಿ ಈ ಮೋಸವನ್ನ ಮಾಡ್ತಾ ಇದೆ. ಹರಿಯಾಣ ಮತ್ತು ಮಹಾರಾಷ್ಟ್ರ ಚುನಾವಣೆಯ ಉದಾಹರಣೆಯನ್ನ ಕೂಡ ಅವರು ಇಲ್ಲಿ ಕೊಡ್ತಾರೆ. Second thing, exit polls, opinion polls saying one thing. You saw in the Haryana election, you saw in the Madhya Pradesh election, and then suddenly the result going in a completely different direction with massive swings. And this also included our own internal polling, which is quite sophisticated.
So polling was showing us something, opinion polls are showing us something, polls, the regular polls showing us something, and suddenly we are finding the result is in the opposite direction. ಹಾಗೆ ನೋಡಿದ್ರೆ 2024ರಲ್ಲಿ 240 ಸೀಟ್ ಬಂತು. ಆದ್ರೆ ಎಕ್ಸಿಟ್ ಪೋಲ್ ನಲ್ಲಿ 330ರಿಂದ 340 ಅಂತ ತೋರಿಸ್ತಾ ಇದ್ದು. ರಾಹುಲ್ ಗಾಂಧಿಯ ಲಾಜಿಕ್ ಇಲ್ಲಿ ಸ್ವಲ್ಪ ಮಿಸ್ ಹೊಡಿತಾ ಇದೆ ಅಲ್ವಾ? ಮತ್ತೆ ಹೇಳ್ತಾರೆ, ನಮ್ಮ ಇಂಟರ್ನಲ್ ಪೋಲಿಂಗ್ ನಿಂದ ನನ್ಗೆ ಗೊತ್ತಾಯ್ತು ಏನೋ ತಪ್ಪು ನಡೆದಿದೆ ಅಂತ. ಇನ್ನೊಂದ್ ಕಡೆ ಬಿಜೆಪಿ ಪ್ರತಿ ಚುನಾವಣೆಯಲ್ಲೂ ಸಿಂಧೂರ್, ಪುಲ್ವಾಮಾ ಈ ರೀತಿ ಕಾರಣವನ್ನ ಇಟ್ಕೊಂಡು ಗೆಲ್ತಾ ಇದೆ ಅಂತ ಹೇಳ್ತಾರೆ. Third thing, we noticed that there is always a reason. There is always a reason given for this lack of anti-incumbency, for this shift suddenly from these opinion polls, right? And the reasons are multiple. Ladli Behna, Pulwama, now Sindhur. So we saw this pattern, and then, of course, the most fundamental thing, that elections are choreographed. ಹಾಗಾದ್ರೆ ರಾಹುಲ್ ಗಾಂಧಿ ಅವರೇ ಕರ್ನಾಟಕದಲ್ಲಿ ಯಾವ ಕಾರಣವನ್ನ ಕೊಟ್ಟು ಗೆದ್ದಿದ್ದೀರಾ? ಕೇಜ್ರಿವಾಲ್ ಯಾವ ಕಾರಣದಿಂದ ಗೆದ್ದಿದ್ದಾರೆ ಅಂತ ನಿಮ್ಗೆ ಗೊತ್ತಿಲ್ವಾ? ಆದ್ರೆ ಬಿಜೆಪಿ ಅವರು ಎಲೆಕ್ಷನ್ ಗೆದ್ದಿದ್ರೆ ಮಾತ್ರ ಇವರಿಗೆ ಅನುಮಾನಗಳು ಶುರು ಆಗುತ್ತೆ. ಇದು ಯಾವ ಲಾಜಿಕ್ ರಾಹುಲ್ ಗಾಂಧಿ ಅವರೇ? ಇನ್ನು ಇನ್ನೊಂದು ಕೊನೆಯ ಅನುಮಾನವೂ ಇದೆ, ಕೇಳಿಸಿಕೊಂಡು ಬಿಡಿ. There was a time in India, इलेक्ट्रॉनिक वोटर मशीन नहीं थी, इंडिविजुअल वोट था, पूरा देश एक दिन वोट करता था. बट आज के ज़माने में यूपी में अलग अलग वोटिंग होती है, बिहार में कभी और हो रही है, महीनों के लिए चलती है. एंड दिस वॉज समथिंग दैट वी वर सस्पिशियस. ये महीनों के लिए, वाई इज इट टेकिंग सो लॉन्ग, एंड वाई इज दैट कोरियोग्राफी? Suddenly the Haryana and Karnataka elections are repositioned, dates are changed. So this is what general public को suspicion थी, हमें भी suspicion थी. ಮೊದಲೆಲ್ಲ ಒಂದೇ ದಿನ ಮತದಾನ ನಡೀತಾ ಇತ್ತು. ಈಗ 1ರಿಂದ 1 ತಿಂಗಳವರೆಗೂ ಮತ ಎಣಿಕೆ ನಡೆಯುತ್ತಲ್ವಾ? ಇದರ ಮೇಲೆ ಕೂಡ ನನ್ಗೆ ಅನುಮಾನ ಇದೆ ಅಂತ ರಾಹುಲ್ ಗಾಂಧಿ ಹೇಳ್ತಾರೆ. ರಾಹುಲ್ ಗಾಂಧಿ ಅವರೇ ಇಡೀ ದೇಶದಲ್ಲಿ ಒಂದೇ ದಿನ ಎಲೆಕ್ಷನ್ ನಡೀತಾ ಇತ್ತು, ಅದನ್ನ ನಡೆಸ್ತಾ ಇದ್ದಿದ್ದು ನಿಮ್ಮ ಅಜ್ಜಿ. ಹೇಗೆ ಅಂದ್ರೆ ಅರ್ಧ ಸೇನೆ, CRPF, BSF ಹಾಗೂ ಪೊಲೀಸ್ ಸಿಬ್ಬಂದಿಗಳನ್ನ ಇಟ್ಕೊಂಡು ನಡೆಸ್ತಾ ಇದ್ರು. CCTV, ಮೊಬೈಲ್ ಯಾವುದು ಕೂಡ ಇರ್ಲಿಲ್ಲ ಅಲ್ವಾ? ಹಾಗಾಗಿ ಬಹಳ ಸುಲಭವಾಗಿ ನಡೆಸ್ತಾ ಇದ್ರು. ಆಗೆಲ್ಲ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಕೌಂಟಿಂಗ್ ನಡೆದು 4-5 ದಿನ ಆದ್ಮೇಲೆನೆ ರಿಸಲ್ಟ್ ಬರ್ತಾ ಇತ್ತು. ರಾಹುಲ್ ಗಾಂಧಿ ಅವರಿಗೆ ಒಂದು ಪ್ರಶ್ನೆ ಕೇಳಲಾಯಿತು, ಈ ಎಲ್ಲಾ ವಿಷಯದಲ್ಲಿ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ ಅಂದ್ರೆ EVM ಪಾತ್ರ ಏನು? ಇದರಲ್ಲಿ ಚೀನಾದ ರೋಲ್ ಇದೆಯಾ ಅಂತ ಕೇಳಿದಾಗ ರಾಹುಲ್ ಉತ್ತರ ಏನು ನೋಡಿ. Mr. Gandhi, you've been raising voter list manipulation first in Maharashtra, now in Karnataka. You've got figures also. I want to understand, where does electronic voting machines stand in the scheme of things? Are they also part of this elite subversion or rigging? See, I'm not going to go into conjecture. There is something called voter addition. We have only shown voter addition. There is also something called voter subtraction. We know that it is almost of the same scale, but we haven't got the data to assess that, so we're not talking about it. There is also something called voter suppression, right? So here we are talking about something that we have bulletproof proof. This is their data, right? So I don't want to get into the other possible places it's taking place. I am telling you that this election was lost because of simply this manipulation of the voter list. ನಾನು ಯಾವುದೇ ವಿಷಯವನ್ನ ಗೆಸ್ ಮಾಡೋದಿಲ್ಲ, ನನ್ಗೆ ಯಾವ್ದು ಗೊತ್ತಿಲ್ವೋ ಅದರ ಬಗ್ಗೆ ಮಾತಾಡೋದಿಲ್ಲ ಅಂತಾರೆ. ಮೊದಲು ಇದೇ ಮನುಷ್ಯ ಅಲ್ವಾ EVM ಮಷೀನ್ ಹ್ಯಾಕ್ ಆಗುತ್ತೆ ಅಂತ ಹೇಳಿದ್ದು? ಹಾಗಾದ್ರೆ ಈಗ ಆ ಆರೋಪ ಸುಳ್ಳು ಅನ್ನೋದು ಅವರು ಒಪ್ಪಿಕೊಂಡಂತಾಯ್ತಲ್ವಾ? ಇದೇ ವಿಷಯ ಇಟ್ಕೊಂಡು ಕಳೆದ 5 ವರ್ಷಗಳಿಂದ ಜನರ ದಿಕ್ಕನ್ನ ತಪ್ಪಿಸ್ತಾ ಇದ್ರು. ಈಗ ಅದರ ಮೇಲೆ ಯಾವ ಆರೋಪವೂ ಇಲ್ಲ ಅಂತಾರೆ. ಸೊ ಟೋಟಲಿ ಇದೊಂದು ಸ್ಟ್ಯಾಂಡ್ ಅಪ್ ಕಾಮಿಡಿ ಆಗ್ಬಿಟ್ಟಿದೆ. ಬಾವ ಒಳ್ಳೆಯ ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದಾರೆ.
ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.